ಪ್ರೈಸ್ ದ ಲಾರ್ಡ್. ನಮ್ಮ ತಂದೆಯಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ. ಅನೇಕರು ಈ ಒಂದು 7 ಪ್ರಕಾಶ ಎಂಬ ಒಂದು ಕಾರ್ಯಕ್ರಮವನ್ನು ಕೇಳಿ ದೇವರು ಅವರ ಜೀವಿತದಲ್ಲಿ ಮಾಡಿದ ಉಪಕಾರಗಳನ್ನು ಸ್ಮರಿಸಿ ದೇವರನ್ನು ಕೊಂಡಾಡ್ತಿದ್ದಾರೆ ಮತ್ತು ತಮ್ಮ ಸಾಕ್ಷಿಯನ್ನು ನಮ್ಮೊಂದಿಗೆ ಹಂಚಿಕೊಳ್ತಿದ್ದಾರೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ ಮತ್ತು ನಿಮಗೆ ಕೂಡ ಈ ಒಂದು 7 ಪ್ರಕಾಶ ಎಂಬ ಒಂದು ಕಾರ್ಯಕ್ರಮವನ್ನು ಕೇಳಲಿಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇಂದಿನ ವಾಕ್ಯಗಳು ನಮ್ಮ ಜೀವಿತದಲ್ಲಿ ಕಾರ್ಯ ಸಾಧಿಸುವಂತೆ ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆಯಾದ ದೇವರ ಸ್ವಾಮಿ, 7 ಪ್ರಕಾಶ ಎಂಬ ಕಾರ್ಯಕ್ರಮವನ್ನು ಕೇಳಲಿಕ್ಕೋಸ್ಕರವಾಗಿ ಕೂತಿರುವಂಥ ನಿನ್ನ ಪ್ರಿಯ ಮಕ್ಕಳನ್ನು ಸ್ವಾಮಿ ಕರುಣಿಸಿ ದೃಷ್ಟಿಸಿ ನೋಡು ರಕ್ಷಕನೇ. ಅವರ ಹೃದಯದಲ್ಲಿ ಕಾರ್ಯವನ್ನು ಮಾಡು ಸ್ವಾಮಿ. ಕಾರ್ಯ ಸಾಧಿಸುವಂಥ ವಾಕ್ಯಗಳು ಎಂದು ಕೇಳುವಂಥ ಪ್ರತಿಯೊಂದು ಕುಟುಂಬಗಳಲ್ಲಿ ಕಾರ್ಯವನ್ನು ಸಾಧಿಸಲಿ. ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡ್ತೇನೆ ತಂದೆ, ಆಮೇನ್ ಆಮೇನ್. ನನ್ನ ಪ್ರಿಯ ದೇವಜನರೇ, ಇಂದು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುವಂಥ ವಿಷಯವು ದೇವರು ತನ್ನ ಸ್ನೇಹಿತನಾದ ಆ ಲಾಜರ್ನ ಜೀವಿತದಲ್ಲಿ ಮಾಡಿರುವಂಥ ಉಪಕಾರಗಳು. ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ, ಒಬ್ಬ ವ್ಯಕ್ತಿಯ ಕುಟುಂಬದಲ್ಲಿ ಯೇಸು ಸ್ವಾಮಿ ಮಾಡಿರುವಂಥ ಅದ್ಭುತವನ್ನು ನೋಡ್ತೇವೆ. ಲಾಜರನು ಅಸ್ವಸ್ಥನಾಗಿದ್ದನು. ಯೋಹಾನ ಬರೆಸುವಂತೆ 11ನೇ ಸಂಧಿಯನ್ನು ಪೂರ್ತಿಯಾಗಿ ಓದುವುದಾದರೆ 144 ವಾಕ್ಯಗಳನ್ನು ಓದುವಾಗ ಅಲ್ಲಿ ನೋಡ್ತೇವೆ, ಲಾಜರನು ಅಸ್ವಸ್ಥನಾಗಿದ್ದಾನೆ, ಕಾಯಿಲೆಯಲ್ಲಿದ್ದಾನೆ. ಆತನ ಅಕ್ಕಂದರು ಯೇಸು ಸ್ವಾಮಿಯ ಬಳಿಗೆ ನಿನ್ನ ಪ್ರಿಯ ಮಿತ್ರನಾದ ಲಾಜರನು ಕಾಯಿಲೆಯಿದ್ದಾನೆ, ಅಸ್ವಸ್ಥನಾಗಿದ್ದಾನೆ ಎಂಬ ಒಂದು ವಿಷಯವನ್ನು ಹೇಳಿ ಕಳಿಸ್ತಾರೆ. ಅದನ್ನು ಕೇಳಿ ತನ್ನ ಪ್ರಿಯ ಮಿತ್ರನಾದ ಲಾಜರನು ಅಸ್ವಸ್ಥನಾಗಿದ್ದಾನೆ ಎಂಬ ವಿಷಯವನ್ನು ಕೇಳಿ ಯೇಸು ಸ್ವಾಮಿಯು ತಾನು ಯಾವ ಸ್ಥಳವಿದ್ದಾನೋ ಅಲ್ಲೇ ಇದ್ದಾನೆ. ನನ್ನ ಪ್ರಿಯರೇ, ಇದು ನನಗೆ ಆಶ್ಚರ್ಯವಾಗಿ ಕಾಣಿಸ್ತದೆ. ಒಂದು ತನ್ನ ಸ್ನೇಹಿತನು ಕಾಯಿಲಿದ್ದಾನೆ ಎಂಬುದಾಗಿ ವಿಷಯ ಗೊತ್ತಾದಾಗ ತಕ್ಷಣವೆಲ್ಲ ಕೆಲಸವನ್ನು ಬಿಟ್ಟು ಆತನ ಬಳಿಗೆ ಬರಬೇಕಾಗಿತ್ತು. ಆದರೆ ಯೇಸು ಸ್ವಾಮಿ ಅದೇ ಸ್ಥಳದಲ್ಲಿದ್ದಾನೆ. ಯಾವ ಸ್ಥಳದಲ್ಲಿ ತಾನು ಕೆಲಸ ಮಾಡ್ತಿದ್ದನೋ ಅಲ್ಲೇ ಇದ್ದಾನೆ. ಅನೇಕ ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ಕೂಡ ಸಮಸ್ಯೆಗಳು ಬಂದಾಗ ಪ್ರಾರ್ಥಿಸುವಾಗ ತಕ್ಷಣವೇ ನಮ್ಗೆ ಉತ್ತರ ಸಿಕ್ಕುವುದಿಲ್ಲ. ಆಗ ನಮ್ಗೆ ಆಶ್ಚರ್ಯವಾಗುತ್ತದೆ, ಯಾಕೆ ದೇವರು ನನ್ನೊಂದು ಪ್ರಾರ್ಥನೆಗೆ ಉತ್ತರ ಕೊಡ್ತಾ ಇಲ್ಲ ಎಂಬುದು ಪ್ರಶ್ನೆ ನಮ್ಮಲ್ಲಿ ಬರ್ತದೆ. ಇಲ್ಲವೇ ಯಾಕೆ ದೇವರು ನನ್ನನ್ನು ಸಂಧಿಸ್ತಾ ಇಲ್ಲ ಎಂಬ ಒಂದು ಪ್ರಶ್ನೆ ನಮ್ಮ ಜೀವಿತದಲ್ಲಿ ಬರ್ತದೆ. ಆದರೆ ಸತ್ಯವಾದ ಹೇಳ್ತದೆ, ಎಲ್ಲಕ್ಕೂ ಸಮಯವಿದೆ. ದೇವರ ದೃಷ್ಟಿಯಲ್ಲಿ ದೇವರ ಪ್ರತಿಯೊಂದು ವಿಷಯಕ್ಕೆ ತನ್ನದೇ ಆದ ಒಂದು ಸಮಯವನ್ನು ಏರ್ಪಡಿಸಿದ. ನನ್ನ ಪ್ರೇರೆ, ಲಾಜರನು ಅಸ್ವಸ್ಥನಾಗಿದ್ದಾನೆ. ಯೇಸುವ ಬಳಿಗೆ ಆ ವಿಷಯ ಗೊತ್ತಾಗುತ್ತದೆ. ಆತನೇನು ಹೇಳ್ತಾನೆಂದರೆ, ಈ ಒಂದು ರೋಗವು ಮರಣಕ್ಕಾಗಿ ಬಂದಿಲ್ಲ, ದೇವರ ಮಹಿಮೆಗೋಸ್ಕರವಾಗಿ ಬಂದಿದೆ ಎಂಬುದಾಗಿ ಹೇಳಿ ಕೆಲವೇ ಒಂದು ಸಮಯದಲ್ಲೇ ಲಾಜರನು ಸತ್ತು ಹೋದನು. ಮರಣಕ್ಕಾಗಿ ಬಂದಿಲ್ಲ, ಈ ಒಂದು ರೋಗವು ದೇವರ ಮಹಿಮೆಗಾಗಿ ಬಂದಿದೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿ ಕಳಿಸಿದ್ದಾನೆ. ಆದರೆ ಮರಣವು ಸಂಭವಿಸುತ್ತೆ. ನನ್ನ ಪ್ರಿಯರೇ, ಆ ಕುಟುಂಬದ ಒಂದು ನಂಬಿಕೆ ಅಲ್ಲೋಕಲ್ಲವಾಗಿರಬೇಕು. ಯೇಸು ಸ್ವಾಮಿ ಹೇಳಿದನು, ಈ ಒಂದು ರೋಗವು ಮರಣಕ್ಕಾಗಿ ಬಂದಿಲ್ಲ, ದೇವರ ಮಹಿಮೆಗೋಸ್ಕರವಾಗಿ ಬಂದಿದೆ ಎಂಬುದಾಗಿ ಆ ಜೀವ ಸ್ವರೂಪನಾದ ದೇವರು, ಎಂದಿಗೂ ಮಾರ್ಪಡಂಥ ದೇವರು, ಆತನ ಬಾಯಲ್ಲಿ ಯಾವಾಗ ಸುಳ್ಳೆ ಸಿಕ್ಕಲಾರದಂಥ ಆ ಸತ್ಯವಾದ ದೇವರು ಹೇಳಿದ್ದಾನೆ. ಆದರೆ ಮರಣವು ಸಂಭವಿಸ್ತಲ್ಲ ಎಂಬ ಒಂದು ಪ್ರಶ್ನೆ, ಎಂಬುದು ಸಮಸ್ಯೆ ಅವರ ಕುಟುಂಬವನ್ನು ಅಲ್ಲೋ ಕಲ್ಲೋಲ ಮಾಡ್ತಿದ್ದ. ನನ್ನ ಪ್ರೇರೆ, ಓಕೆ, ಸತ್ತು ಹೋಗಿದ್ದಾನೆ ಲಾಜರನು. ಪುನಃ ಆ ಮಾರ್ಥ ಮರಿಯಳು ಯೇಸು ಸ್ವಾಮಿ ಬಳಿಗೆ ಕಳಿಸಿದ್ದಾರೆ, ನಿನ್ನ ಪ್ರಿಯ ಸ್ನೇಹಿತನು ಸತ್ತು ಹೋದನು.
ಸಮಾಧಿಗಾದರೂ ಯೇಸು ಸ್ವಾಮಿ ಬರಬೇಕಾಗಿತ್ತು. ಕೊನೆಯ ಮುಖವನ್ನು ನೋಡ್ಲಿಕ್ಕಾದ್ರೂ ಯೇಸು ಸ್ವಾಮಿ ಬರಬೇಕಾಗಿತ್ತು. ಲಾಜರನ ಸಮಾಧಿ ಮಾಡಲಿಕ್ಕೆ 2 ಮಣ್ಣು ಹಾಕ್ಲಿಕ್ಕೆ ಕೂಡ ಬರಬೇಕಾಗಿತ್ತು. ಆಗ ಕೂಡ ಬರಲಿಲ್ಲ ನನ್ನ ಪ್ರೇರೆ. ಯೇಸು ಸ್ವಾಮಿ ತಾನು ಎಲ್ಲಿದ್ದನೋ ಅಲ್ಲೇ ಇದ್ದಾನೆ. ಸತ್ತು 4 ದಿನವಾಯಿತು. ಸಮಾಧಿಯನ್ನು ಹಾಕುವಾಗ, ಲಾಜರನ ಸಮಾಧಿ ಮಾಡುವಾಗ ಕಾಯ್ತಿದ್ದರು. ಮರಿಯಳು ಕಾಯ್ತಿದ್ದಳು, ಮಾರ್ತಳು ಕಾಯ್ತಿದ್ದಳು, ಲಾಜರನ ಸ್ನೇಹಿತನ ಕಾಯ್ತಿದ್ದನು. ಇಲ್ಲಿ ಇನ್ನೂ ಸ್ವಲ್ಪ ತಾಳಿರಿ, ಯೇಸು ಸ್ವಾಮಿ ಬರ್ತಾನೆ, ಅವರ ಪ್ರಿಯ ಸ್ನೇಹಿತನು ಬರ್ತಾನೆ. ಎಲ್ಲರೂ ಕಾದರು, ಸೋತು ಹೋದರು. ಯೇಸು ಸ್ವಾಮಿ ಮಾತ್ರ ಬರಲಿಲ್ಲ ನನ್ನ ಪ್ರಿಯರೇ. ಇಂದು ಕೂಡ ಅನೇಕರು ಆ ಯೇಸು ಸ್ವಾಮಿಯ ಬರಣಕ್ಕೋಸ್ಕರ ಕಾಯ್ತಲಿದ್ದಾರೆ. ಅನೇಕರು ಹೇಳ್ತಾರೆ, ಹುಟ್ಟಿದಾಗ್ಲಿಂದ ನಾನು ಕೇಳ್ತಲಿದ್ದೇನೆ ಕ್ರಿಸ್ತನು ಬರ್ತಾನೆ ಎಂಬುದಾಗಿ. ನಮ್ಮ ತಂದೆ ನಮ್ಮ ತಾತಂದ್ರು ಹೇಳ್ತಾ ಇದ್ದರು, ಇನ್ನುವರೆಗೆ ಬರಲಿಲ್ಲ ಯೇಸು ಸ್ವಾಮಿ ಎಂಬುದಾಗಿ ಅನೇಕರು ಪ್ರಶ್ನೆ ಮಾಡಿಕೊಳ್ತಾರೆ. ಇಲ್ಲಿ ಕೂಡ ಯೇಸು ಸ್ವಾಮಿ ಆ ಲಾಜರ್ನ ಸಮಾಧಿಯಲ್ಲಿ ಲಾಜರ್ನ ಇಡುವಾಗ ಬರ್ತಾನೆಂಬುದಾಗಿ ಕಾಯ್ತಿದ್ದರು, ಬರಲಿಲ್ಲ. ಸಮಾಧಿ ಮಾಡಿಬಿಟ್ಟರು ನನ್ನ ಪ್ರೇರೆ. ಸಮಾಧಿ ಮಾಡಿ ಮನೆಗೆ ಬಂದರು. 1 ದಿನವಾಯಿತು, 2 ದಿನವಾಯಿತು, 3 ದಿನವಾಯಿತು, ಯೇಸು ಸ್ವಾಮಿ ಬರಲಿಲ್ಲ. ಕೊನೆಗೆ ತನ್ನದೇ ಆದ ಸಮಯದಲ್ಲಿ, ತನ್ನದೇ ಆದ ಒಂದು ರೀತಿಯಲ್ಲಿ ಯೇಸು ಸ್ವಾಮಿ ಬರ್ತಾ ಇದ್ದಾನೆ. ಯೇಸು ಸ್ವಾಮಿ ಬಂದಾಗ ಜನರು ಹೇಳ್ತಾರೆ, ಗುರು ಬಂದಿದ್ದಾನೆ, ನಿನ್ನನ್ನು ಕರೀತಾನೆ ಎಂಬುದಾಗಿ. ಯಾವ ಗುರುಗೋಸ್ಕರವಾಗಿ, ಯಾವ ಕ್ರಿಸ್ತನಿಗೋಸ್ಕರವಾಗಿ ನೀನು ಕಾಯ್ತಾ ಇದೆಯೋ ಆ ಸ್ವಾಮಿ ಬಂದಿದ್ದಾನೆ ಎಂಬುದಾಗಿ ಹೇಳಿ ಕಳಿಸ್ತಾರೆ ನನ್ನ ಪ್ರೇರೆ. ಆಗ ಮಾರ್ತಳು ತಟ್ಟನೆ ಆ ಒಂದು ಸ್ಥಳವನ್ನು ಬಿಟ್ಟು ಯೇಸು ಸ್ವಾಮಿನ ಎದುರುಗೊಳ್ಳಿಕ್ಕೆ ಹೋಗುತ್ತಾಳೆ. ಆ ಒಂದು ಸ್ಥಾನದಲ್ಲಿ ನೀನು ನಾನು ಇರುವುದಾದರೆ ನಾನು ನಂಬುತ್ತೇನೆ ಮತ್ತು ನಾನು ನೆನೆಸ್ತೇನೆ. ನಾವು ಯಾರು ಎದ್ದು ಹೋಗುತ್ತಿರಲಿಲ್ಲ. ಈಗೇನು ಕೆಲಸ ಇದೆ ಯೇಸು ಸ್ವಾಮಿಗೆ? ನನ್ನ ತಮ್ಮನ ಕಾಯಿಲೆಯಲ್ಲಿದ್ದನು, ಅವಾಗ ಬರಲಿಲ್ಲ. ನನ್ನ ತಮ್ಮನ ಸತ್ತೋದನು, ಅವಾಗ ಬರಲಿಲ್ಲ. ಕೊನೆಯ ಒಂದು ದರ್ಶನ ಮುಖವನ್ನು ನೋಡ್ಲಿಕ್ಕೆ ಕೂಡ ಬರಲಿಲ್ಲ, ಮಂಡ ಹಾಕಲಿಕ್ಕೆ ಕೂಡ ಬರಲಿಲ್ಲ. ಈಗ ನನಗೇನು ಸಂಬಂಧ ಇದೆ ಎಂಬುದಾಗಿ ಹೇಳ್ಬೋದಾಗಿತ್ತು. ಅದಕ್ಕೆ ಎದ್ದು ಹೋದಳು ಯೇಸು ಸ್ವಾಮಿ ಹತ್ರ. ಎದ್ದು ಹೋಗಿ ಆತನ ಪಾದವನ್ನು ಹಿಡಿದು ಅಳುತ್ತಾ ಇದ್ದಾಳೆ, ಸ್ವಾಮಿ ನೀನು ಇಲ್ಲಿ ಇರ್ತಿದ್ದಾರೆ, ನನ್ನ ತಮ್ಮನು ಸಾಯುತ್ತಿರಲಿಲ್ಲ. ನನ್ನ ತಮ್ಮನು ಸತ್ತಿದ್ದಾನೆ ಕಾರಣ ನಿನ್ನ ಇಲ್ಲದಿರುವಿಕೆಯೇ ಆತನಿಗೆ ಮರಣ ತಂದಿದೆ. ಈ ಒಂದು ಸಮಸ್ಯೆಗೆ ನೀವು ಇರಲಿಲ್ಲ, ಅದೇ ಈ ಒಂದು ಸಮಸ್ಯೆ ಬಂದಿದೆ ಎಂಬುದಾಗಿ. ಹೌದು ನನ್ನ ಪ್ರೇರೆ, ಆಕೆ ಹೇಳೋದು ಒಂದು ಕಡೆ ಸತ್ಯವಾಗಿದೆ. ಯಾವ ಕುಟುಂಬದಲ್ಲಿ ಯೇಸು ಸ್ವಾಮಿ ಇರುವುದಿಲ್ಲವೋ ಆ ಕುಟುಂಬದಲ್ಲಿ ಸಮಸ್ಯೆಗಳು ಖಂಡಿತವಿರುತ್ತವೆ. ಯಾವ ವ್ಯಕ್ತಿಯ ಜೀವಿತದಲ್ಲಿ ಯೇಸು ಸ್ವಾಮಿ ಇರುವುದಿಲ್ಲವೋ ಆ ವ್ಯಕ್ತಿಯ ಜೀವಿತದಲ್ಲಿ ಸಮಸ್ಯೆಗಳು ಇದ್ದೇ ಇರುತ್ತವೆ ನನ್ನ ಪ್ರೇರೆ. ನಾನು ಅನೇಕ ಕುಟುಂಬಗಳು ಸಂಧಿಸ್ತೇನೆ. ಅನೇಕರನಿಗೆ ಫೋನ್ ಮೂಲಕವಾಗಿ ತಿಳಿಸ್ತಾರೆ, ಪಾಸ್ಟರ್ ನನ್ನ ಕುಟುಂಬದಲ್ಲಿ ದುಃಖ ತುಂಬಿದೆ, ನನ್ನ ಕುಟುಂಬದಲ್ಲಿ ಸಮಸ್ಯೆ ತುಂಬಿದೆ, ದಯವಿಟ್ಟು ಪ್ರಾರ್ಥಿಸಿರಿ ಎಂಬುದಾಗಿ ಕೇಳ್ತಾರೆ ನನ್ನ ಪ್ರೇರೆ. ಯಾಕೆ ಸಮಸ್ಯೆಗಳು? ಯೇಸು ಸ್ವಾಮಿ ಯಾವ ಕುಟುಂಬದಲ್ಲಿ ಇರುವುದಿಲ್ಲವೋ ಆ ಕುಟುಂಬದಲ್ಲಿ ಸಮಸ್ಯೆಗಳು ತುಂಬಿರ್ತವೆ. ಆ ಕುಟುಂಬದಲ್ಲಿ ಶಕ್ತಿ ಮೀರಿ ಸಮಸ್ಯೆಗಳು ಬರ್ತವೆ. ಮಾರ್ತಳು ಹೇಳ್ತಾಳೆ, ನೀನು ಇಲ್ಲಿ ಇರ್ತಿದ್ದರೆ ನನ್ನ ತಮ್ಮನು ಸಾಯ್ತಿರಲಿಲ್ಲ. ನಮಗೆ ಒಂದು ಸಂಭವ ಬರುತ್ತಿರಲಿಲ್ಲ ಎಂಬುದಾಗಿ. ಹಾಗೆ ಯೇಸು ಸ್ವಾಮಿ ಹೇಳ್ತಾನೆ, ಮಾರ್ತಳು ನಾನು ಹೇಳಿದ್ದೇನೆ, ನೀನು ನಂಬುವುದಾದರೆ ದೇವರ ಮಹಿಮೆಯನ್ನು ಕಾಣುವೆಂಬುದಾಗಿ. ಅಲ್ಲಿ ನಂಬಲಿಕ್ಕೆ ಯಾವ ಒಂದು ಅವಕಾಶವಿಲ್ಲ, ಯಾವ ಸಂಬಂಧವಿಲ್ಲ. ಸತ್ತೋಗಿದ್ದಾನೆ ಸ್ವಾಮಿ, ಈಗ ಏನು ನಂಬಬೇಕಾಗಿದೆ? ನಂಬಲಿಕ್ಕೆ ರೋಗದಲ್ಲಿದ್ದನು, ಆಗ ನೀನು ಬರ್ತೀಯ ಎಂಬುದಾಗಿ ನಂಬಿದೆ, ಬಂದು ಗುಣಪಡಿಸ್ತೆ ಎಂಬುದಾಗಿ ನಂಬಿದೆ. ಸತ್ತನು, ಅವಾಗ ಕೂಡ ಸ್ವಲ್ಪ ನಮಗೆ ನಂಬಿಕಿತ್ತು. ಈಗ ನಂಬಲಿಕ್ಕೆ ಯಾವ ಕಾರಣನೇ ಇಲ್ಲ. 4 ದಿನವಾಗಿದೆ, ದುರ್ವಾಸನೆ ಬೀರ್ತಲಿದೆ, ಸಮಾಧಿ ದೇಹ ಕೊಳತು ಹೋಗಿದೆ. ಈಗ ನಂಬುದು ಸ್ವಲ್ಪ ಕಷ್ಟ ಎಂಬುದಾಗಿ ಆಕೆ ಹೇಳಲಿಲ್ಲ. ನಾವು ಒಂದು ವೇಳೆ ಆ ಸ್ಥಾನದಲ್ಲಿದ್ದರೆ, ಸ್ವಾಮಿ ನೀ ಅದ್ಭುತವನ್ನು ಮಾಡು, ನಾನು ನಂಬುತ್ತೇನೆ ಎಂಬುದಾಗಿ ಹೇಳ್ತೇವೆ. ದೇವರ ಹೇಳ್ತೀನಿ, ನೀನು ನಂಬು, ಆಗ ದೇವರ ಮಹಿಮೆ ನೋಡುವಿ. ನಿನ್ನ ಮಹಿಮೆ ನನಗೆ ತೋರಿಸುವಾಮಿ ನಾವು ನಂಬುತ್ತೇವೆ ಎಂಬುದಾಗಿ ಹೇಳ್ತೇವೆ.
ದೇವರ ಮಹಿಮೆ ನಾವು ನೋಡಬೇಕಾದ್ರೆ ಮೊದಲು ನಾವು ಆತನನ್ನು ನಂಬಬೇಕಾಗಿದೆ, ಆತನ ವಾಕ್ಯಗಳು ನಂಬಬೇಕಾಗಿದೆ, ಆತನ ಕ್ರಿಯೆಗಳು ನಂಬಬೇಕಾಗಿದೆ. ಪರಿಸ್ಥಿತಿಯನ್ನು ನೋಡೋದಾದ್ರೆ ನಂಬಲಿಕ್ಕೆ ಅಸಾಧ್ಯವಾಗಿದೆ. ಪರಿಸ್ಥಿತಿಯಲ್ಲಿ ಯಾವ ಉರುಳಿಲ್ಲ, ಸತ್ತು ಹೋಗಿದ್ದಾನೆ, ದೇಹವು ಕೊಳುತ್ತು ನಾರ್ತಲಿದೆ. ಆದಾಗಿ ಸ್ವಾಮಿ ಹೇಳ್ತಿದ್ದಾನೆ, ನಿನಗೆ ಮೊದಲೇ ಹೇಳಿದ್ದೇನೆ ಮಾರ್ತಾಳೆ, ನೀನು ನಂಬುವುದಾದರೆ ಆ ದೇವರ ಮಹಿಮೆ ನೋಡುವೆ ಎಂಬುದಾಗಿ. ನನ್ನ ಪ್ರಿಯ ಸ್ನೇಹಿತನೇ, ನನ್ನ ಪ್ರಿಯ ಸಹೋದರನೇ, ನನ್ನ ಪ್ರಿಯ ಸಹೋದರಿಯೇ, ನನ್ನ ಪ್ರಿಯ ಯೌವನಸ್ಥನೇ, ಇಂದು ನಾನು ನಿನಗೆ ಅದೇ ವಾಕ್ಯವನ್ನು ಹೇಳ್ತೇನೆ. ಇಂದು ನಿನ್ನ ಪರಿಸ್ಥಿತಿ ಕೆಟ್ಟು ಹೋಗಿದೆಯಾ? ಇಂದು ನಿನ್ನ ಪರಿಸ್ಥಿತಿ ನಾಶವಾಗಿದೆಯಾ? ಬಹಳ ಮೋಸಕರವಾಗಿದೆಯಾ? ಆದ ಕೂಡ ಈ ಒಂದು ವಾಕ್ಯ ನೆನೆಸ್ಕೋ. ನೀನು ನಂಬುವುದಾದರೆ ಈ ಒಂದು ಗಂಭೀರವಾದ ಪರಿಸ್ಥಿತಿಯಲ್ಲಿ ಆ ಯೇಸು ಸ್ವಾಮಿಯನ್ನು ನೀನು ನಂಬುವುದಾದರೆ ಆ ದೇವರ ಮಹಿಮೆಯನ್ನು ನಿನ್ನ ಜೀವಿತದಲ್ಲಿ, ನಿನ್ನ ಕುಟುಂಬದಲ್ಲಿ ಕಾಣುವಿರಿ. ದೇವರ ಮಹಿಮೆಯನ್ನು ಕಾಣಬೇಕಾದರೆ ನಂಬುವುದು ಬಹಳ ಅವಶ್ಯವಾಗಿದೆ ನನ್ನ ಪ್ರೇರೆ. ಈ ಒಂದು ಕತೆ, ಈ ಒಂದು ಘಟನೆಯು ಹಾಗೇ ಮುಂದೆ ಹೋಗುತ್ತದೆ. ಆಕೆ ಅಳುತ್ತಾ ಇದ್ದಾಳೆ, ಗೋಳಾಡ್ತಿದ್ದಾಳೆ. ಅದನ್ನು ನೋಡಿ ಯೇಸು ಸ್ವಾಮಿ ಕಣ್ಣೀರು ಬಿಟ್ಟು ನನ್ನ ಪ್ರೇರೆ. ನಾವು ಅಳುವಾಗ ಆತನು ಕೂಡ ಅಳುವಂಥ ದೇವರಾಗಿದ್ದಾನೆ. ನಾವು ಅಳುವಾಗ ಇಡೀ ಲೋಕವೇ ನಗುತ್ತದೆ ನನ್ನ ಪ್ರೇರೆ. ನಾವು ನಗುವಾಗ ಎಲ್ಲರೂ ನಮ್ಮ ಜೊತೆ ನಗುತ್ತಾರೆ, ಅಳುವಾಗ ಮಾತ್ರ ಯಾರು ನಮ್ಮ ಜೊತೆ ಅಳುವುದಿಲ್ಲ. ನಾವು ಒಂಟಿಯಾಗಿ ಅಳಬೇಕಾಗುತ್ತದೆ, ಒಂಟಿಯಾಗಿ ಗೋಳಾಡಬೇಕಾಗುತ್ತದೆ. ಆದರೆ ಸತ್ಯವಾದ ಮಾತು, ಆಕೆ ಅಳುವುದನ್ನು ಯೇಸು ಸ್ವಾಮಿ ನೋಡಿ ಕಣ್ಣೀರು ಬಿಟ್ಟನು. ನಮ್ಮ ಜೊತೆಲಿ ಕಣ್ಣೀರು ಬೀಳುವಂಥ ದೇವರು ನಮ್ಮ ಜೊತೆ ನನ್ನ ಪ್ರೇರೆ. ಕಣ್ಣೀರು ಬಿಟ್ಟು ಕೇಳ್ತಿದ್ದಾನೆ, ಎಲ್ಲಿ ಇಟ್ಟಿದ್ದೀರಿ ಎಂಬುದಾಗಿ. ಇಂದು ಆತನ ಕೇಳ್ದ, ನಿಮ್ಮ ಕಣ್ಣೀರನ್ನು ನೋಡಿ, ನೀನು ಗೋಳಾಡುವುದು ನೋಡಿ ನಿನ್ನ ಸಂಗಡ ಆತನು ಕೂಡ ಅಳುತ್ತಾನೆ. ಅತ್ತು ಎಲ್ಲಿಟ್ಟಿದ್ದೀರಿ, ಎಲ್ಲಿದೆ ನಿನ್ನ ಸಮಸ್ಯೆ ಎಂಬುದಾಗಿ. ನಿನ್ನ ಕಣ್ಣೀರೇ ಕಾರಣ ಏನಾಗಿದೆ, ಎಲ್ಲಿಟ್ಟಿದ್ದೀರಿ ಆತನನ್ನು? ಹಾಗೆ ಹೇಳ್ತಾರೆ, ಅವು ತಗೊಂಡು ಹೋಗ್ತಾ ಇರ್ತಾರೆ. ಸ್ವಾಮಿ, ಆತನಿಟ್ಟು 4 ದಿನವಾಯಿತು, ಈಗ ದುರ್ವಾಸನೆ ಬೀರ್ತಲಿದೆ ಎಂಬುದಾಗಿ. 4 ದಿನವಾಯಿತು ಸ್ವಾಮಿ, ಈಗ ದುರ್ವಾಸನೆ ಬೀರ್ತಲಿದೆ. ಪ್ರಯಾಣ ಹಾಗೆ ಬೆಳೀತಿದೆ ನನ್ನ ಪ್ರಿಯರೇ, ಬೆಳೀತಲಿದೆ. ಮುಂದೆ ಸಮಾಧಿಗೆ ಹೋದ ಮೇಲೆ ಅಲ್ಲಿ ನೋಡ್ತಾರೆ, ಯೇಸು ಅಮೃತ ಕಲ್ಲನ್ನು ತೆಗೆದು ಹಾಕಿರಿ, ಕಲ್ಲನ್ನು ಉರುಳಿಸಿರಿ ಎಂಬುದಾಗಿ. ಮತ್ತೆ ಪುನಃ ಅದೇ ಒಂದು ಪ್ರಶ್ನೆ, ಸ್ವಾಮಿ 4 ದಿನವಾಯಿತು. ಯೇಸುಸ್ವಾಮಿ ಎಲ್ಲ ಗೊತ್ತಿದೆ. ದಿನವನ್ನು ಉಂಟು ಮಾಡಿದ ಆತನು, ಸಮಯವನ್ನು ಲೆಕ್ಕದಲ್ಲಿಟ್ಟಿರೋ ಆತನಿಗೆ ಸಮಯವನ್ನು ಹೇಳ್ತಿದ್ದಾರೆ. ಯೇಸುಸ್ವಾಮಿ ಗೊತ್ತಿದೆ 4 ದಿನವಾಯಿತು ಎಂಬುದಾಗಿ. ಆತನು ಗೊತ್ತಿದೆ ಸಮಾಧಿ ಮಾಡಿದ್ದಾರೆ ಎಂಬುದಾಗಿ. ಆತನು ಗೊತ್ತಿದೆ ಶರೀರ ದುರ್ವಾಸನೆ ಬೀರ್ತಲಿ ಎಂಬುದಾಗಿ. ಎಲ್ಲನೂ ಬಲ್ಲಂತ ದೇವರಿಗೆ ಹೇಳ್ತಾರೆ, ಸ್ವಾಮಿ ದುರ್ವಾಸನೆ ಬೀರ್ತಲಿದೆ. ನಾವು ಕೂಡ ಅದೇ ತಪ್ಪನ್ನು ಮಾಡ್ತೇವೆ. ಎಲ್ಲನೂ ತಿಳಿದ ದೇವರಿಗೆ ಸ್ವಾಮಿ ಇದು ಈ ರೀತಿಲಿದೆ ಎಂಬುದಾಗಿ ಕಲಿಸಿಕೊಡ್ತೇವೆ. ನನ್ನ ಪ್ರೇರಣೆ ನಾವು ಕಣ್ಣು ಮುಚ್ಚಿ ನಂಬಬೇಕಾಗಿದೆ. ಸ್ವಾಮಿ ನೀನು ಎಲ್ಲೊಂದು ಬಲವನಾಗಿದ್ದಿ. ಎಜ್ಕೇಲನಿಗೆ ದೇವರು ಕೇಳ್ತಾನೆ, ಎಜ್ಕೇಲನೆ ಇಲ್ಲಿ ಏನು ನೋಡ್ತಿದ್ದಿ? ಇಲ್ಲಿ ಏನಿಲ್ಲ ಸ್ವಾಮಿ, ಸತ್ತಂತ ಎಲುಬುಗಳು ನೋಡ್ತಿದ್ದೇನೆ, ಇದಕ್ಕೆ ಜೀವ ಬರ್ಬೋದು. ಆಗ ಆತನಿಗೆ ಎಜ್ಕೇಲನೆ ನಡಗಿ ಬಿಟ್ಟನು, ಎಲುಬುಗಳಿವೆ, ಇದಕ್ಕೆ ಜೀವ ಬರ್ಬೋದು ಎಂಬುದಾಗಿ ದೇವರು ನನಗೆ ಕೇಳ್ತೇನೆ. ಅದಕ್ಕೆ ನಾ ಏನು ಹೇಳಲಿ? ಮಾಂಸವಿಲ್ಲ, ಚರ್ಮವಿಲ್ಲ, ಒಂದು ರೂಪವಿಲ್ಲ, ಅದಕ್ಕೆ ಜೀವ ಬರ್ಬೋದು ಅಂದ್ರೆ ನಾ ಏನು ಹೇಳಿ ಸ್ವಾಮಿ? ನೀನೇ ಬಲ್ಲೆ. ಪ್ರೈಸ್ ದಿ ಲಾರ್ಡ್. ಹೌದು ಸ್ವಾಮಿ, ನೀನೇ ಬಲ್ಲೆ. ಎಜ್ಕೇಲನು ತುಂಬ ಒಬ್ಬ ಬುದ್ಧಿಶಾಲಿಯಾದ ದೇವರ ಭಕ್ತನು, ಈತನು ಪ್ರವಾದಿ. ನೀನೇ ಬಲ್ಲೆ ಸ್ವಾಮಿ. ಆಗ ನೋಡ್ತೇವೆ ದೇವರ ಅದ್ಭುತಗಳು. ಚರ್ಮ ಬಂತು, ಕೂಳಿತು, ಅಲ್ಲಿ ಜೀವ ಬಂತು, ಅವು ದೊಡ್ಡ ಸೈನ್ಯವಾಗಿ ನಿಂತು ಎಂಬುದಾಗಿ. ಹೌದು ನನ್ನ ಪ್ರಿಯರೇ, ದೇವರು ಬಲ್ಲವನಾಗಿದ್ದಾನೆ. ಸತ್ತಂತ ಎಲುಬುಗಳಿಂದ ಒಂದು ದೊಡ್ಡ ಸೈನ್ಯವನ್ನೇ ಸಿದ್ಧ ಮಾಡಲು ಬಲ್ಲಂತ ದೇವರು ನಮ್ಮ ದೇವರಾಗಿದ್ದಾನೆ. ಇಲ್ಲಿ ನೋಡ್ತೇವೆ, ಲಾಜರನ ಸಮಾಧಿಗೆ ಬಂದು, ಲಾಜರನೇ ಹೊರಗೆ ಬಾ ಎಂಬುದಾಗಿ ಆತನು ಹೇಳ್ತಾನೆ. ಲಾಜರನೇ ಹೊರಗೆ ಬಾ. ಆತನ ಶಬ್ದವನ್ನು ಕೇಳಿ, ಯೇಸುಸ್ವಾಮಿ ಶಬ್ದವನ್ನು ಕೇಳಿ ಸತ್ತಂತ ವ್ಯಕ್ತಿ ಲಾಜರನು ಹೊರಗೆ ಬಂದನೆಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಅದ್ಭುತವಿದೆ ನನ್ನ ಪ್ರಿಯರೇ.
ಲಾಜರ್ನ ಹೊರಗೆ ಬಾ ಎಂಬುದಾಗಿ ಹೇಳುವಾಗ ಆ ಸತ್ತಂತ ವ್ಯಕ್ತಿಗಳು ಕೂಡ ಯೇಸು ಸ್ವಾಮಿಯ ಸ್ವರವನ್ನು ಕೇಳುವಂತ ಒಂದು ಶಕ್ತಿಯನ್ನು ಹೊಂದಿರ್ತಾರೆ ನನ್ನ ಪ್ರಿಯರೇ. ಸತ್ತಂತವ್ರು ಕೂಡ ಜೀವ ಕೊಡುವಂತ ಒಂದು ಶಕ್ತಿ ಯೇಸು ಸ್ವಾಮಿಗೆ ಇದೆ. ಒಂದು ವೇಳೆ ಯೇಸು ಸ್ವಾಮಿಯು ನಮಗೆ ಆತುರ ಪಡುವಂತ ದೇವರಲ್ಲ. ಮಾರ್ತಾ ಮರಿಯಳು ಆತುರವಾಗಿ ಹೇಳಿ ಕಳಿಸರು, ಸ್ವಾಮಿ ನಿನ್ನ ಪ್ರಿಯ ಸ್ನೇಹಿತನಾದ ಲಾಜರನಿಗೆ ಖಾಲಿ ಆಗಿದೆ ಬಾ ಎಂಬುದಾಗಿ ಹೇಳುವಾಗ ಯೇಸು ಎಲ್ಲ ಬಿಟ್ಟು ಓಡಿ ಬರಲಿಲ್ಲ. ನನ್ನ ಸ್ನೇಹಿತನು ಕಾಯಿಲೆಯಲ್ಲಿ ಬಿದ್ದಾನೆ, ನಾನು ಹೋಗಬೇಕು, ಗುಣಪಡಿಸಬೇಕೆಂಬುದಾಗಿ. ಆತನ ಸಮಾಧಾನದ ಪ್ರಭು, ಶಾಂತಿಯುಳ್ಳ ದೇವರು, ಎಲ್ಲವನ್ನು ಸುಲಭವಾಗಿ ತೆಗೆದುಕೊಳ್ಳುವಂತನು. ನಮಗೆ ದೊಡ್ಡ ಸಮಸ್ಯೆ ಆಗಿ ಕಾಣಬಹುದು, ಆದರೆ ದೇವರಿಗೆ ಅದು ಸಮಸ್ಯೆವೇ ಅಲ್ಲ. ಆತ ನಿಧಾನವಾಗಿ, ಓ ಹೌದಾ, ಇದು ಮರಣಕ್ಕಾಗಿ ಬಂದಿಲ್ಲ ಎಂಬುದಾಗಿ ಆತನ ರೋಗದಲ್ಲಿರುವಂಥ ಲಾಜರನ್ನ ಬಂದು ಪ್ರಾರ್ಥನೆ ಮಾಡಿ ಗುಣಪಡಿಸುವಾಗ ದೇವರಿಗೆ ಮಹಿಮೆ ಆಗುತ್ತಿತ್ತು. ಆದರೆ ಸತ್ತಂತ ಲಾಜರನಿಗೆ ಎಲ್ಲ ನಂಬಿಕೆ ನಿರೀಕ್ಷೆಯನ್ನು ಕಳ್ಕೊಂಡ ಸ್ಥಿತಿಯಲ್ಲಿರೋ ಕುಟುಂಬದಲ್ಲಿ ಬಂದು ಸತ್ತ ಒಳಗಿರೋ ಸಮಾಧಿಯಲ್ಲಿರೋ ಲಾಜರನ್ನೇ ಹೊರಗೆ ಬಾ ಎಂಬುದಾಗಿ ಹೇಳುವಾಗ ಲಾಜರನ ಹೊರಗೆ ಬಂದನು. ಸಮಾಧಿಯಿಂದ ಹೊರಗೆ ತಂದಂಥ ಲಾಜರನಿಗೆ ಜೀವ ಕೊಡೋದ್ರಲ್ಲಿ ಮಹಿಮೆ ಇದೆಯೋ ಅಥವಾ ಕಾಯಿಲೆಯಲ್ಲಿರುವಂಥ ಲಾಜರನಿಗೆ ಕಾಯಿಲೆಯಿಂದ ಗುಣಪಡಿಸೋದ್ರ ದೇವ್ರಿಗೆ ಮಹಿಮೆ ಇದೆ. ನನ್ನ ಪ್ರೇರಿ ಗುಣಪಡಿಸೋದ್ರ ಅಷ್ಟು ಮಹಿಮೆ ಬರ್ತಿರ್ಲಿಲ್ಲ. ಆದರೆ ಸತ್ತಂಥ ವ್ಯಕ್ತಿ, ಸಮಾಧಿ ಒಳಗೆ ಹೋದಂಥ ವ್ಯಕ್ತಿಯನ್ನು ಕೂಡ ನಾನು ಜೀವಂತವಾಗಿ ಹೊರಗೆ ತರಬಲ್ಲೆನೆಂಬುದಾಗಿ ಆತನು ಸಾಧಿಸಿ ತೋರಿಸಿದನು. ನನ್ನ ಪ್ರೇರೆ, ಈ ಲೋಕದ ರೋಗಗಳಾಗಲಿ ಸಮಸ್ಯೆಗಳಾಗಲಿ ನಮ್ಮನ್ನು ಕೇವಲ ಸಮಾಧಿಯವರೆಗೆ ಒಯ್ಯಬಹುದು, ಸಮಾಧಿ ಒಳಗಡೆ ಒಯ್ಯಬಹುದು. ಆದರೆ ನಮ್ಮ ದೇವರು ಸಮಾಧಿ ಒಳಗಿಂದಲೂ ಕೂಡ ನಮ್ಮನ್ನು ಹೊರಗೆ ತರಲು ಯೋಗ್ಯನಾಗಿದ್ದಾನೆ, ಶಕ್ತನಾಗಿದ್ದಾನೆ, ಬಲ್ಲವನಾಗಿದ್ದಾನೆ. ನನ್ನ ಪ್ರೇರೆ, ಅಂಥ ದೇವಾದಿ ದೇವರು ನಮ್ಮ ದೇವರಾಗಿದ್ದಾರೆ. ಅಂಥ ಅದ್ಭುತ ಸ್ವರೂಪನು ನಮ್ಮ ರಕ್ಷಕನಾಗಿದ್ದಾನೆ. ಈ ಲೋಕದಲ್ಲಿ ಯಾವ ವ್ಯಕ್ತಿಯಾಗಲಿ ಯಾವ ಶಕ್ತಿ ಆಗಲಿ ಅಂಥ ಮಹಿಮಾ ಸ್ಥಾನವನ್ನು ಹೊಂದಲಿಲ್ಲ. ಯೇಸು ಸ್ವಾಮಿ ಮಾತ್ರ ಸತ್ತು ಕೊಳೆತು ದುರ್ವಾಸನೆಯಲ್ಲಿ ಬೀರುವಂಥ ಆ ವ್ಯಕ್ತಿಗೆ ಹೊರಗೆ ಬಾ ಎಂಬುದಾಗಿ ಹೇಳುವಾಗ ಅವನು ಹೊರಗೆ ಬಂದನು. ನನ್ನ ಪ್ರಿಯರೇ, ಸತ್ಯವಾದ ಹೇಳ್ತದೆ, ಅವನು ಹೊರಗಡೆ ಬಂದನು. ಅವನ ಕೈ ಕಾಲು ಕಟ್ಟಿದವು, ಮುಖವು ಕಟ್ಟಲ್ಪಟ್ಟಿತು, ಕಣ್ಣು ಕಟ್ಟಲ್ಪಟ್ಟಿತು. ಸತ್ತಂತ ವ್ಯಕ್ತಿ ಕಾಲು ಕಟ್ಟಲ್ಪಟ್ಟಿದೆ, ಕೈ ಕಟ್ಟಲ್ಪಟ್ಟಿದೆ, ಮುಖವು ಕಟ್ಟಲ್ಪಟ್ಟಿದೆ. ಯಾವ ರೀತಿ ಹೊರಗೆ ಬಂದ ಒಂದು ಅದ್ಭುತವಾಗಿದೆ, ರಹಸ್ಯವಾಗಿದೆ. ನನ್ನ ಪ್ರೇರೆ, ಅದ್ಭುತ. ಜಂಪ್ ಮಾಡ್ತಾ ಬಂದನು, ನಡೀತಾ ಬಂದನು. ಅದು ಲಾಜರ್ನಿಗೆ ಕೇಳುವಾಗ ಗೊತ್ತಾಗುತ್ತದೆ, ಲಾಜರ್ನ ನೀನು ಯಾವ ರೀತಿ ಹೊರಗೆ ಬಂದೆ ಎಂಬುದಾಗಿ. ಖಂಡಿತ ನಾನು ಸ್ವರ್ಗಕ್ಕೆ ಹೋದ ಮೇಲೆ ಲಾಜರ್ನಿಗೆ ಇದೇ ಪ್ರಶ್ನೆಯನ್ನು ಮಾಡ್ತೇನೆ. ನನಗೆ ನಿರೀಕ್ಷಿದೆ, ನಾನು ಇವತ್ತೇ ನನ್ನ ಪ್ರಾಣವ ಪಕ್ಷಿ ಲೋಕದ ಯಾತ್ರೆಯನ್ನು ಮುಗಿಸಿದಾಗ ಕೂಡ ದೇವರು ನನಗೋಸ್ಕರವಾಗಿ ಸಿದ್ಧ ಮಾಡುವ ಆ ಸ್ವರ್ಗದಲ್ಲಿ ನಾನು ಪ್ರವೇಶಿಸ್ತೇನೆ ಎಂಬುದಾಗಿ. ಇದು ನಾನು ಹೆಮ್ಮೆಯಿಂದ ಹೇಳ್ತಿಲ್ಲ, ಆ ದೇವರ ಕರುಣೆಯಿಂದ ಹೇಳ್ತಿದ್ದೇನೆ, ದೇವರ ಕೃಪೆಯಿಂದ ಹೇಳ್ತಿದ್ದೇನೆ. ಆತ ನನ್ನನ್ನು ಬಿಡಿಸಿದ್ದಾರೆ, ಪಾಪದಿಂದ ಲೋಕದಿಂದ ಬಿಡಿಸಿದ್ದಾರೆ, ನನಗೋಸ್ಕರ ಸ್ಥಳ ಸಿದ್ಧಪಡಿಸ್ತಿದ್ದಾರೆ. ಅಲ್ಲಿ ಎಲ್ಲ ಭಕ್ತರಿದ್ದಾರೆ. ಲಾಜರ್ ನಾನು ಕೇಳ್ತೇನೆ, ಲಾಜರ್ನ ಯಾವತ್ತು ಹೊರಗೆ ಬಂದೆ ಎಂಬುದಾಗಿ. ನಾವು ಕೂಡ ಪಾಪದ ಬಂಧನದಿಂದ ಯಾವತ್ತು ಹೊರಗೆ ಬಂದಿಯೋ ಅದು ಒಂದು ರಹಸ್ಯವಾಗಿದೆ. ನನ್ನ ಪ್ರೇರೆ, ಅದು ದೇವರ ಕೃಪೆ, ದೇವರ ಕರುಣೆ. ಆದರೆ ಹೊರಗೆ ಬಂದಿದ್ದೇವೆ, ನಮಗೆ ಇನ್ನೊಂದು ಮಹತ್ಕಾರ ಬೇಕಾಗಿದೆ. ಅವನ ಕೈ ಕಾಲನ್ನು ಬಿಚ್ಚಿರಿ ಎಂಬುದಾಗಿ ದೇವರು ಹೇಳಬೇಕಾಗಿದೆ. ನಾವು ಕಟ್ಟಲ್ಪಟ್ಟವರಾಗಿ ಹೊರಗೆ ಬಂದಿದ್ದೇವೆ, ಈಗ ಬಿಚ್ಚಲ್ಪಡಬೇಕಾಗಿದೆ. ಇಂದು ಅನೇಕ ವಿಶ್ವಾಸಿಗಳು, ಅನೇಕ ಕ್ರೈಸ್ತರು, ಅನೇಕ ಭಕ್ತರು ಕಟ್ಟಲ್ಪಟ್ಟವರಾಗಿ ಯಾವ ಕೆಲಸ ಕಾರ್ಯ ಮಾಡಲಾರದೆ ಸಮಾಧಿಯಿಂದ ಹೊರಗೆ ಬಂದಿದ್ದಾರೆ. ಪಾಪ ಮಾಡ್ತಾ ಇಲ್ಲ, ಯಾವ ಕೆಲಸನೂ ಕೂಡ ಮಾಡ್ತಿಲ್ಲ. ನನ್ನ ಪ್ರೇರೆ, ಸತ್ತಂತ ಸ್ಥಿತಿಯಲ್ಲಿದ್ದಾರೆ. ಬಿಚ್ಚಬೇಕಾಗಿದೆ, ನಮ್ಮ ಬಾಯಿಗಳು ಬಿಚ್ಚಬೇಕಾಗಿದೆ, ನಮ್ಮ ಕಣ್ಣುಗಳು ಬಿಚ್ಚಬೇಕಾಗಿದೆ, ನಮ್ಮ ಕೈಗಳು ಬಿಚ್ಚಬೇಕಾಗಿದೆ, ನಮ್ಮ ಕಾಲುಗಳು ಬಿಚ್ಚಬೇಕಾಗಿದೆ. ಅದೇ ಒಂದು ಪಾಪದ ಬಂಧನದಲ್ಲಿ ಕಟ್ಟಲ್ಪಟ್ಟಿದೆ, ಸತ್ತಂತ ಬಟ್ಟೆಯಿಂದ ಕಟ್ಟಲ್ಪಟ್ಟಿದ್ದೇವೆ. ನಾವು ಬಿಚ್ಚಲ್ಪಡಬೇಕಾಗಿದೆ.
ಆಗ ಮಾತ್ರ ನಾವು ದೇವರಿಗೋಸ್ಕರವಾಗಿ ಜೀವಿಸಬಹುದು, ಕ್ರಿಸ್ತನಿಗೋಸ್ಕರ ಕಾರ್ಯ ಮಾಡಬಹುದು. ನನ್ನ ಪ್ರಿಯರೇ, ಇಂದು ನಿಮ್ಮ ಎಲ್ಲ ಕಟ್ಟುಗಳು ಬಿಚ್ಚಲ್ಪಡುವಂತೆ, ನಿಮ್ಮ ಬಾಯಿಗಳು ಬಿಚ್ಚಲ್ಪಡಬೇಕು, ನಿಮ್ಮ ಕಣ್ಣುಗಳು ಬಿಚ್ಚಲ್ಪಡಬೇಕು, ನಿಮ್ಮ ಕೈಗಳು ಬಿಚ್ಚಲ್ಪಡಬೇಕು, ಸೈತಾನ್ ಕಟ್ಟಿರುವಂಥ ಎಲ್ಲ ಬಂಧಗಳು ಬಿಚ್ಚಲ್ಪಡಬೇಕು. ಆ ಲಾಜರನ ಒಂದು ಚರಿತ್ರೆಯು ಇಲ್ಲಿ ಮುಕ್ತ, ಬಿಚ್ಚಿರಿ ಎಂಬುದಾಗಿ ಅದು ಬಿಚ್ಚಿದರು. ಆಗ ಆತನು ಕೆಲಸ ಮಾಡಲು ಪ್ರಾರಂಭಿಸಿದ. ನನ್ನ ಪ್ರೇರೆ, ಇದು ನಿಮ್ಮ ಕಟ್ಟುಗಳು ಬಿಚ್ಚಲ್ಪಡುವಂತೆ ನಾನು ಪ್ರಾರ್ಥಿಸ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಈ ವಾಕ್ಯವನ್ನು ಕೇಳುವಂತ ಎಲ್ಲ ವ್ಯಕ್ತಿಗಳ ಕಟ್ಟುಗಳು ಬಿಚ್ಚಲ್ಪಡಲಿ. ಯೇಸುವಿನ ನಾಮದಲ್ಲಿ ಎಲ್ಲ ಬಂಧನಗಳು ಬಿಚ್ಚಲ್ಪಡಲಿ. ಸ್ವಾಮಿ ಕರ್ತನೆ, ನೀ ಭೂಲೋಕದಲ್ಲಿ ಏನು ಬಿಚ್ಚುತ್ತೀರೋ ಅದು ಪರಲೋಕದಲ್ಲಿ ಬಿಚ್ಚಲ್ಪಟ್ಟಿರೋದಾಗಿ ಹೇಳಿದೆ. ಸ್ವಾಮಿ, ಇಂದು ಬಡತನ, ಸಮಸ್ಯೆ, ಚಿಂತೆ, ಕಣ್ಣೀರಿಂದ ಕಟ್ಟಲ್ಪಟ್ಟಿನ ಮಕ್ಕಳ ಎಲ್ಲ ಕಟ್ಟುಗಳು ಬಿಚ್ಚಲ್ಪಡಲಿ. ಸ್ವಾಮಿ, ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೇನ್, ಆಮೇನ್. ಏಳು ಪ್ರಕಾಶಿಸು ಎಂಬ ಕಾರ್ಯಕ್ರಮವು ನಿಮಗೆ ಆಶೀರ್ವಾದದಾಯಕವಾಗಿದೆ ಎಂದು ನಂಬುತ್ತೇವೆ. ಪ್ರಿಯರೇ, ನಮ್ಮ ಈ ಸೇವೆಯು ಬಡ ಮಕ್ಕಳ ಮಧ್ಯದಲ್ಲಿ ನಡೆಸಲಾಗುತ್ತಿದೆ. ಮಕ್ಕಳ ಪೋಷಣೆ, ವಿದ್ಯಾಭ್ಯಾಸ, ಊಟ, ವಸತಿ ಹಾಗೂ ಇದರ ಬೆಳವಣಿಗೆಗಾಗಿ ಸಂತೋಷವಾಗಿ ಕೊಡಲು ಬಯಸುವವರು ನಮ್ಮ ಈ ವಿಳಾಸಕ್ಕೆ ಸಂಪರ್ಕಿಸಬೇಕು. ರೆವರೆಂಡ್ ಪಿ. ಕ್ರಿಸ್ಟಫರ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ವಾಡಿ, ಗುಲ್ಬರ್ಗಾ ಡಿಸ್ಟ್ರಿಕ್ಟ್. ಅಕೌಂಟ್ ನಂಬರ್ 107643697713. ಪ್ರಾರ್ಥನೆಯ ಮನವಿಗಳಿಗಾಗಿ ಈ ವಿಳಾಸಕ್ಕೆ ಸಂಪರ್ಕಿಸಿರಿ. ರೆವರೆಂಡ್ ಪಿ. ಕ್ರಿಸ್ಟಫರ್, ಆಲ್ಫಾ ಬೈಬಲ್ ಚರ್ಚ್, ಕಾಂಚನ ಕಾಟೇಜ್, ವೆಸ್ಟ್ ಕ್ಯಾಂಪ್, ವಾಡಿ ಜಂಕ್ಷನ್, ಗುಲ್ಬರ್ಗಾ ಡಿಸ್ಟ್ರಿಕ್ಟ್ 585225. ಇಮೇಲ್ ಐಡಿ pr_christopher@yahoo.co.in. ಮೊಬೈಲ್ ನಂಬರ್ 9481538022 ಮತ್ತು 9446939144. ಪ್ರೈಸ್ ದ ಲಾರ್ಡ್. ಮತ್ತೊಂದು ಹೊರತೆ ನಿಮ್ಮೆಲ್ಲರನ್ನು ಈ ಒಂದು ನೀವು ಕ್ರೈಸ್ತರ ಒಂದು ಚಾನೆಲ್ ಆಗಿರುವಂಥ ಈ ಒಂದು ಚಾನೆಲ್ ಮೂಲಕವಾಗಿ ನಿಮ್ಮನ್ನು ಸಂಧಿಸಲು ಸಂತೋಷ ಪಡುವಂತನಾಗಿದ್ದೀನಿ. ನನ್ನ ಪ್ರಿಯರೇ, ಈ ಒಂದು ಟಿ ವಿ ಚಾನೆಲ್ ಮೂಲಕವಾಗಿ ನಿಮ್ಮ ಮನೆಯನ್ನು ಪ್ರವೇಶಿಸಿ ನಿಮ್ಮ ವ್ಯಕ್ತಿಗತವಾಗಿ ಒಬ್ಬೊಬ್ಬರಿಗೆ ಸುವಾರ್ತೆ ಸಾರಲಿಕ್ಕೋಸ್ಕರವಾಗಿ ಆ ದೇವರು ಕೊಟ್ಟಿರುವಂಥ ಈ ಒಂದು ಅವಕಾಶಕ್ಕೋಸ್ಕರವಾಗಿ ಆತನನ್ನು ಸ್ತುತಿಸ್ತೇನೆ. ಇಂದಿನ ದೇವರ ವಾಕ್ಯವು ನಮ್ಮೊಂದಿಗೆ ಕಾರ್ಯ ಮಾಡುವಂತೆ ದೇವರ ಆತ್ಮನ ಒಂದು ನಡೆಸುವಿಕೆಗೋಸ್ಕರ ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆಯಾದ ದೇವರ ಸ್ವಾಮಿ, ಏಳು ಪ್ರಕಾಶು ಎಂಬ ಒಂದು ಕಾರ್ಯಕ್ರಮವನ್ನು ಕೇಳಲಿಕ್ಕೋಸ್ಕರವಾಗಿ ಆಶೆಯಿಂದ ಕೂತಿರುವಂಥ ನಿನ್ನ ಮಕ್ಕಳನ್ನು ಸಂಧಿಸು ಕರ್ತನೆ. ಯೇಸು ರಾಜ, ಈ ಒಂದು ನ್ಯೂ ಹೋಪ್ ಚಾನೆಲ್ ಮೂಲಕವಾಗಿ ಸ್ವಾಮಿ ಅನೇಕರು ನಿಮ್ಮ ವಾಕ್ಯವನ್ನು, ನಿಮ್ಮ ಒಂದು ಬಲವನ್ನು, ನಿಮ್ಮ ಒಂದು ಎಚ್ಚರಿಕೆಯನ್ನು ಕರ್ತನೆ ಕೇಳುತ್ತಿದ್ದಾರೆ ಸ್ವಾಮಿ. ಈ ಒಂದು ಚಾನೆಲನ್ನು ನಡೆಸುವಂಥ ಇವರನ್ನು ಆಶೀರ್ವದಿಸು. ಇದು ಇನ್ನೂ ಅನೇಕ ಹಬ್ಬಲಿ ಸ್ವಾಮಿ. ಕೇಳುವಂತರು ದೇವರ ಮಹಿಮೆಯನ್ನು ಕಾಣಲಿ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ, ಆಮೇನ್. ನನ್ನ ಪ್ರಿಯ ಸಹೋದರರೇ, ಒಂದು ಗಾದೆ ಇದೆ, ಉಪ್ಪು ಕೊಟ್ಟವನನ್ನು ಮುಪ್ಪಿನವರೆಗೂ ಮರೆಯಬೇಡೆಂಬುದಾಗಿ. ಅನೇಕ ಸಮಯದಲ್ಲಿ ಮರೆತು ಹೋಗುತ್ತೇವೆ. ಮುಪ್ಪು ಬಂದಿರೋದಿಲ್ಲ, ಉಪ್ಪು ಕರೋದಕ್ಕಿಂತ ಮುಂಚೆ ನಾವು
ಕೊಟ್ಟಂಥ ವ್ಯಕ್ತಿಯನ್ನು ಮರೆತು ಬಿಡ್ತೇವೆ. ಆದರೆ ಮುಪ್ಪಿನವರೆಗೂ ಮರೆಯಬಾರದು ನನ್ನ ಪ್ರಿಯರೇ. ದೇವರನ್ನು ನಮಗೆ ಇಲ್ಲಿವರೆಗೆ ಜೀವಿತರ ಸಂಖ್ಯೆಯಲ್ಲಿ ಇಟ್ಟಿರುವಂಥ ದೇವರನ್ನು, ನಮಗೆಲ್ಲ ಅಗತ್ಯನ ಈಡೇರಿಸುವಂಥ ಕರ್ತನನ್ನು, ಆತ ಉಪಕಾರವನ್ನು ಎಂದಿಗೂ ಮರೆಯಬೇಡ ನನ್ನ ಪ್ರಿಯನೇ. ಭಕ್ತನ ದಾವೀದನು ಹೇಳ್ತಾನೆ, ನನ್ನ ಸರ್ವೇಂದ್ರಗಳೇ ಆತನ ಉಪಕಾರಗಳನ್ನು ಸ್ಮರಿಸಿರಿ, ಆತನ ಉಪಕಾರ ಒಂದನ್ನು ಮರೆಯಬೇಡ್ರಿ ಎಂಬುದಾಗಿ ತನ್ನ ಮನೆ ಕೇಳ್ತಾನೆ, ತನ್ನ ಸರ್ವ ಇಂದ್ರಿಯಗಳಿಗೆ ಹೇಳ್ತಾನೆ ನನ್ನ ಪ್ರೇರೆ. ಇದು ನಾವು ಕೂಡ ದೇವರ ಉಪಕಾರವನ್ನು ಸ್ಮರಿಸುವಂಥ ವ್ಯಕ್ತಿಗಳಾಗೋಣ. ದೇವರ ವಾಕ್ಯದಲ್ಲಿ ನೋಡ್ತೀವಿ, ಆದಿಕಾಂಡ 1ನೇ ಸಂಧಿ 2ನೇ ವಾಕ್ಯದಲ್ಲಿ ದೇವರು ಆಕಾಶ ಭೂಮಿ ಉಂಟು ಮಾಡಿದನು. ಆದರೆ 2ನೇ ವಾಕ್ಯದಲ್ಲಿ ಭೂಮಿಯು ಕ್ರಮವಿಲ್ಲದೆ ಬರಿದಾಗಿತ್ತು ಎಂಬುದಾಗಿ. ದೇವರು ಉಂಟು ಮಾಡಿದಾನೆ. ಉಂಟು ಮಾಡಿರುವಂಥ ಒಂದು ಸೃಷ್ಟಿ, ಇದು ದೇವರ ಸೃಷ್ಟಿಯಾಗಿದೆ. ಆ ದೇವರ ಸೃಷ್ಟಿಯಲ್ಲಿ ಒಂದು ಶೂನ್ಯತೆ, ನ್ಯೂನ್ಯತೆ ನೋಡ್ತಿದ್ದೇವೆ. ಅದಾವುದಂದರೆ ಕ್ರಮವಿಲ್ಲದೆ ಬರಿದಾಗಿತ್ತು ಎಂಬುದಾಗಿ. ಇಂದು ಅನೇಕರ ಜೀವಿತ ಕೂಡ ಕ್ರಮವಿಲ್ಲದ ಜೀವಿತವಾಗಿದೆ, ಬರಿದಾಗಿರುವಂಥ ಜೀವಿತವಾಗಿದೆ. ಅದಕ್ಕೋಸ್ಕರ ದೇವರು ಬರಿದಾಗಿರುವಂಥ ಜೀವಿತ, ಕ್ರಮವಿಲ್ಲದ ಜೀವಿತವನ್ನು ಕ್ರಮಪಡಿಸಲಿಕ್ಕೋಸ್ಕರವಾಗಿ ಆತನು ಈ ಒಂದು ಭೂಲೋಕಕ್ಕೆ ಬಂದ ನನ್ನ ಪ್ರೇರೆ. ನಾವು ದೇವರ ಸೃಷ್ಟಿಯಾಗಿದ್ದೇವೆ, ದೇವರ ಸ್ವರೂಪಿಯಾಗಿದ್ದೇವೆ. ಆದಾಗಿ ಕೂಡ ನಮ್ಮ ಜೀವಿತದಲ್ಲಿ ಕ್ರಮವೆಲ್ಲ ಬರಿದಾಗಿ ಬಿಟ್ಟಿದೆ ನನ್ನ ಪ್ರೇರೆ. ನಾವು ನೋಡ್ತೇವೆ ಆದಿಕಾಂಡ 2ನೇ ಸಂಧಿ 2ನೇ ವಾಕ್ಯವನ್ನು ನೋಡುವಾಗ, ಆತನು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿಬಿಟ್ಟ ಮೇಲೆ ವಿಶ್ರಾಂತಿಯನ್ನು ಪಡ್ಕೊಂಡು ನೆಮ್ಮದಾಗಿ. ದೇವರ ಮುಂದೆ ಒಂದು ಕೆಲಸವಿತ್ತು, ಸೃಷ್ಟಿ ಮಾಡುವಂಥ ಕಾರ್ಯಕ್ರಮವಿತ್ತು. ಆಕಾಶನ ಸೃಷ್ಟಿ ಮಾಡಬೇಕಾಗಿತ್ತು, ಈ ಭೂಮಿಯನ್ನು ಸೃಷ್ಟಿ ಮಾಡಬೇಕಾಗಿತ್ತು, ಸೂರ್ಯ ಚಂದ್ರನ್ನು ಸೃಷ್ಟಿ ಮಾಡಬೇಕಾಗಿತ್ತು, ಪಕ್ಷಿ ಪ್ರಾಣಿಗಳನ್ನು ಸೃಷ್ಟಿ ಮಾಡಬೇಕಾಗಿತ್ತು, ಮರಗಳನ್ನು ಸೃಷ್ಟಿ ಮಾಡಬೇಕಾಗಿತ್ತು, ಪರ್ವತವನ್ನು ಸೃಷ್ಟಿ ಮಾಡಬೇಕಾಗಿತ್ತು, ನೀರನ್ನು ಭೂಮಿಯನ್ನು ಬೇರೆ ಮಾಡಬೇಕಾಗಿತ್ತು, ಹಗಲು ಇರುಳನ್ನು ಮಾಡಬೇಕಾಗಿತ್ತು. ಈ ಎಲ್ಲ ಸೃಷ್ಟಿ ಕಾರ್ಯವನ್ನು ದೇವರು ಮಾಡಿ ಮುಗಿಸಿದ ಮೇಲೆ ವಿಶ್ರಾಂತಿಯನ್ನು ತೆಗೆದುಕೊಂಡನೆಂಬುದಾಗಿ. ನನ್ನ ಪ್ರೇರೆ, ನಮ್ಮ ಮುಂದೆ ಅನೇಕ ಕಾರ್ಯಕ್ರಮಗಳು ಇರ್ತವೆ, ಅನೇಕ ಕೆಲಸ ಕಾರ್ಯಗಳಿರ್ತವೆ. ಆದರೆ ನಾವು ಏನು ಮಾಡ್ತೀವಿ, ಅದನ್ನು ಮುಗಿಸದೆ, ಅದನ್ನು ಅರ್ಧದಲ್ಲೇ ಬಿಟ್ಟು ವಿಶ್ರಾಂತಿ ತೆಗೆದುಕೊಳ್ಳುತ್ತೇವೆ. ಇಲ್ಲದಿದ್ದರೆ ವಿಶ್ರಾಂತಿ ತೆಗೆದುಕೊಳ್ಳದೆ ಹಗಲು ರಾತ್ರಿ ದುಡಿದು ಈ ದೇವರ ಆಲಯವಾಗಿರುವಂಥ ಶರೀರವನ್ನು ನಾವು ಕೆಡಿಸಿಕೊಳ್ಳುತ್ತೇವೆ. ಒಂದು ಆಜ್ಞೆಯನ್ನು ಪಾಲಿಸದೆ ನಾವು ಕೆಡಿಸ್ತೇವೆ, ಕೆಡಿಸ್ತೇವೆ ನನ್ನ ಪ್ರೇರೆ. ದೇವರು ನಮಗೆ ಮುಂದೆ ಮಾದರಿಯಾಗಿ ಹೋಗಿದ್ದಾನೆ. ವಿಶ್ರಾಂತಿ ತೆಗೆದುಕೊಂಡು ನಮಗೆ ಕೂಡ 7ನೇ ದಿನ ದೇವರ ದಿನವಾಗಿದೆ, ಅದು ವಿಶ್ರಾಂತಿಯ ದಿನವಾಗಿದೆ ಎಂಬುದಾಗಿ ಆತ್ಮ ಹೇಳುವಂತನಾಗಿದ್ದಾನೆ. ಮತ್ತು ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮ್ಗೆ ವಿಶ್ರಾಂತಿಯನ್ನು ಕೊಡ್ತೇನೆ ಎಂಬುದಾಗಿ ಹೇಳುವಂತನಾಗಿದ್ದಾನೆ. ಈ ಒಂದು ಶರೀರಕ್ಕೆ ವಿಶ್ರಾಂತಿ ಅಗತ್ಯವಾಗಿದೆ. ಇಂದು ನೀನು ನಿನ್ನ ಶರೀರಕ್ಕೆ, ದೇವರ ಆಲಯವಾಗಿರುವಂತಹ ಈ ಒಂದು ಶರೀರಕ್ಕೆ ವಿಶ್ರಾಂತಿ ಕೊಡ್ತಾ ಇದ್ದೀಯೋ ಅಥವಾ ಇಲ್ಲೋ ನನ್ನ ಪ್ರಿಯನೇ? ಒಂದು ವೇಳೆ ಶರೀರಕ್ಕೆ ತಕ್ಕ ಆಹಾರ, ತಕ್ಕ ಒಂದು ಬಟ್ಟೆ, ತಕ್ಕ ವಿಶ್ರಾಂತಿಯನ್ನು ಕೊಡದೆ ಹೋದರೆ ಇದು ದೇವರ ಆಲಯವು, ಅದು ದೇವರು ನಿನ್ನ ಕೈಯಲ್ಲಿ ಕೊಟ್ಟಿದ್ದಾನೆ, ಅದನ್ನು ನೀನು ಕೇಳಿಸ್ಕೊಳ್ತಾ ಇದ್ದಿ, ದೇವರು ನಿನಗೆ ಒಂದು ದಿವಸ ಲೆಕ್ಕ ಕೇಳುವಂತನಾಗಿದ್ದಾನೆ. ಇದು ದೇವರ ಸ್ವರೂಪವಾಗಿದೆ, ಇದು ದೇವರ ಆಲಯವಾಗಿದೆ. ಇದನ್ನು ಪವಿತ್ರವಾಗಿಡುವಂಥದ್ದು ನಮ್ಮ ಕೆಲಸವಾಗಿದೆ, ನಮ್ಮ ಕಾರ್ಯವಾಗಿದೆ. ಇದಕ್ಕೆ ಎಷ್ಟು ವಿಶ್ರಾಂತಿ ಬೇಕೋ ವಿಶ್ರಾಂತಿಯನ್ನು ಕೊಡಲೇಬೇಕಾಗಿದೆ ನನ್ನ ಪ್ರಿಯರೇ. ದೇವರು ತನ್ನ ಕಾರ್ಯವನ್ನು ಮುಗಿಸಿ ವಿಶ್ರಾಂತಿ ತೆಗೆದುಕೊಂಡನು. ಇಂದು ನೀನು ನಿನಗೆ ಕೊಡಲ್ಪಟ್ಟ ಕಾರ್ಯವನ್ನು ಮುಗಿಸ್ತಾ ಇದ್ದೀಯೋ? ನಿನಗೆ ದೇವರು ಯಾವ ಕೆಲಸ ಕೊಟ್ಟಿದ್ದಾನೆಂಬುದ ಒಂದು ಜವಾಬ್ದಾರಿಯನ್ನು ಮುಗಿಸಿ ವಿಶ್ರಾಂತಿ ತೆಗೆದುಕೊಳ್ತಿದೆಯೋ? ಪರೀಕ್ಷೆ ಮಾಡಿಕೊಳ್ಳ ನನ್ನ ಪ್ರೇರಣೆ. ಅದೇ 2ನೇ ಸಂಧಿ 15 ವಾಕ್ಯ ನೋಡ್ತೇವೆ. ದೇವರು ಆದಾಮನನ್ನು ಆ ತೋಟ ಮಾಡಲಿಕ್ಕೂ, ವ್ಯವಸಾಯವನ್ನು ಮಾಡಲಿಕ್ಕೂ ಮತ್ತು ಅದನ್ನು ಕಾಯಲಿಕ್ಕೋಸ್ಕರ ಇಟ್ಟನು. ದೇವರ ಮನಸ್ಸನ್ನು ಉಂಟು ಮಾಡಿದ ಮೇಲೆ ಸೋಮಾರಿಗಳಾಗಿ ಜೀವಿಸ್ಲಿಕ್ಕೆ ಇಡಲಿ ನನ್ನ ಪ್ರೇರೆ. ತೋಟವನ್ನು ಕಾಯಬೇಕು, ಅದನ್ನು ವ್ಯವಸಾಯ ಮಾಡಬೇಕು. ಕಾಯುವಂಥದ್ದು ನಮ್ಮ ಕೆಲಸ,
ಅದನ್ನು ವ್ಯವಸಾಯ ಮಾಡುವಂಥದ್ದು ನಮ್ಮ ಕೆಲಸ.